ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಣಿಶ್ರೇಯಸ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ದಿನಗಳಾಗೋಗಿತ್ತು ನಾನು ವಿಡಿಯೋ ಹಾಕಿ. ಇನ್ನು ಮುಂದೆ ವಿಡಿಯೋಗಳನ್ನ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಇಷ್ಟು ದಿನ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ವಿಡಿಯೋಗಳನ್ನ ಶೇರ್ ಮಾಡ್ಕೋತಾ ಇರಲಿಲ್ಲ. ಹಾಗಾಗಿ ಕ್ಷಮೆ ಇರಲಿ, ಇನ್ನು ಮುಂದೆ ವಿಡಿಯೋಗಳನ್ನ ಹಾಕ್ತೀನಿ. ಇವತ್ತಿನ ವಿಡಿಯೋ ಏನಂದರೆ, ಅಮ್ಮ ಮನೆಗೆ ಬಂದಿದ್ದರು. ಫೇಸಲ್ಲೆಲ್ಲ ತುಂಬ ಪಿಂಪಲ್ ಥರ ಆಗಿದ್ದು ಮತ್ತು ಫೇಸೆಲ್ಲ ಟ್ಯಾನ್ ಆಗಿತ್ತಂತ ಹೇಳ್ಬಿಟ್ಟು ಫೇಸ್ ಪ್ಯಾಕ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದರಲ್ಲಿ ನಮಗೆ ಮಾಡಿಕೊಡ್ತಾ ಇದ್ದಾರೆ. ನೀವು ಬೇಕಾದರೆ ಮಾಡ್ಕೋಬೋದು. ಇದಕ್ಕೆ ಏನೇನು ಹಾಕಿದ್ದಾರೆ ಅಂತ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ನ್ಯಾಚುರಲ್ಲಾಗಿ ನಿಜವಾಗೂ ಗ್ಲೋ ಆಗುತ್ತೆ. ನಾನು ಯಾಕಂದರೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ 4 ಡೇಸ್ ಇಂದ ಯೂಸ್ ಮಾಡ್ತಾಯಿದ್ದೀನಿ. 4 ಡೇಸ್ ಆಯಿತು ಇದು ಮಾಡಿ ಅಮ್ಮ. ನನ್ನ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡಿರಲಿಲ್ಲ, ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಪಿಂಪಲ್ ಕೂಡ ಫುಲ್ಲು ಡ್ರೈ ಆಗ್ತಾ ಬರ್ತಾಯಿದೆ ಮತ್ತು ಫೇಸ್ ಕೂಡ ಟ್ಯಾನ್ ಆಗಿರೋದೆಲ್ಲ ಹೋಗಿ ಗ್ಲೋ ಆಗ್ತಾಯಿದೆ. ಮತ್ತು ನಿಮಗೆ ಪಿಗ್ಮೆಂಟೇಷನ್ ಏನಾದರೂ ಇದ್ದರೆ ಇದರಿಂದ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಏನೇನು ಹಾಕ್ಕೊಂಡಿದ್ದಾರೆ ಅಂತ ನಿಮಗೆ ಹೇಳ್ತೀನಿ ಇವಾಗ. ನೋಡಿ, 1 ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡಿರೋ ಅಕ್ಕಿ ತೊಗೊಂಡಿದ್ದಾರೆ. ಮತ್ತು ಮೆಂತ್ಯ ತೊಗೊಂಡಿದ್ದಾರೆ. ಅರಿಶಿನ ಪೌಡ್ರು, ಅಂದರೆ ನಾವು ಅರಿಶಿನ ಕೊಂಬಿಂದ ಪೌಡ್ರ್ ಮಾಡಿರಬೇಕು. ಅದು ನ್ಯಾಚುರಲ್ ಆಗಿರಬೇಕು, ಕೆಮಿಕಲ್ ಏನು ಅದಕ್ಕೆ ಹಾಕಿರಬಾರ್ದು. ನಾವೇ ನ್ಯಾಚುರಲ್ಲಾಗಿ ಅರಿಶಿನ ಕೊಂಬನ್ನ ಪೌಡ್ರ್ ಮಾಡ್ಕೋಬೇಕು ಒಣಗಿಸ್ಬಿಟ್ಟು. ಮತ್ತು ಹೆಸರು ಕಾಳನ್ನ ತೊಗೋಬೇಕು. ಹೆಸರು ಕಾಳು, ಅಕ್ಕಿ ಹಿಟ್ಟು, ಮೆಂತ್ಯ ಮತ್ತು ಅರಿಶಿನ ಪುಡಿ ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಎಲ್ಲ ಪೌಡ್ರ್ ಮಾಡ್ಕೊಂಡಾದಮೇಲೆ ಒಂದು ಬಾಕ್ಸ್ಗೆ ತುಂಬಿಟ್ಕೊಂಡಿದ್ದೀವಿ. ಇದು ನಂತರ ಏನು ಮಾಡಬೇಕಂದ್ರೆ, ಇದು ಯಾವ ಥರ ಅಪ್ಲೈ ಮಾಡಬೇಕಂತಂದರೆ, ಯಾವಾಗಾದರೂ ಅಪ್ಲೈ ಮಾಡ್ಬೋದು. ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ನೆನೆಸ್ಕೊಂಡು ಒಂದು 1/2 hour ಮುಂಚೆ ನೆನೆಸಿಡಬೇಕು. ಇದಕ್ಕೆ ಲೆಮನ್ ಆ್ಯಡ್ ಮಾಡಬೇಕು. ನಿಂಬೆಹಣ್ಣ, ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣ ಇದಕ್ಕೆ ಆ್ಯಡ್ ಮಾಡಿ ಮುಖಕ್ಕೆ ನೀಟಾಗಿ ಹಚ್ಕೋಬೇಕು. ಹಚ್ಕೊಂಡಾದಮೇಲೆ ಒಂದು 1/2 hour ಬಿಡಬೇಕು. ಅರ್ಧ ಗಂಟೆ ಬಿಟ್ಟಾದಮೇಲೆ ನೀಟಾಗಿ ನಿಧಾನವಾಗಿ ಫೇಸ್ ವಾಶ್ ಮಾಡಬೇಕು. ಆವಾಗ ರಿಸಲ್ಟ್ ಬರುತ್ತೆ. ನೋಡಿ, ಅಮ್ಮ ಇಷ್ಟು ಒಂದು ಬಾಕ್ಸಲ್ಲಿ 1/4 ಬಾಕ್ಸ್ ಅಷ್ಟು ಮಾಡಿಕೊಟ್ಟಿದ್ದಾರೆ. ಖಾಲಿ ಆದ ತಕ್ಷಣ ನಾವೇ ಮಾಡ್ಕೋಬೇಕು. ಮತ್ತು ಎಲ್ಲ ಗೊತ್ತಾಗಿದೆ ಅಲ್ಲ, ಇವಾಗ ನಾನೇ ಮಾಡ್ಕೋತೀನಿ. ನೆಕ್ಸ್ಟು ಇದಕ್ಕೇನು ನಿಂಬೆಹಣ್ಣು ಹಾಕಿದೀಯ ಇವಾಗ? ನಿಂಬೆಹಣ್ಣು ಹಾಕ್ಬಿಟ್ಟು ನೀರಲ್ಲಿ ಕಲಸೋದು. ಇಷ್ಟೊಂದೆಲ್ಲ ಹಾಕಿದೆಯಲ್ಲಮ್ಮ? ಸ್ವಲ್ಪ ತಾನೇ ಹಾಕೋದು, ಜಾಸ್ತಿ ಆಗಲ್ವಾ? ನೀನು ಹಾಕತ್ತಿ ಅಂತ ಹಾಕೋಣಪ್ಪ. ನೀನು ಒಂಚೂರು ಹಾಕೊಂಡು ಅಡುಗೆ ಮಾಡು, ಒಣಗ್ಲಿ ಚೆಂದಾಗಿ. ದೇವಾದಂಗಾಗಲಿ ಅಂತ ಇಲ್ಲಕತ್ತು ಹೋಗು. ಹೊಸ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ತು ಇದು. ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕಾಗಿತ್ತು. ಸಾಕಾ? ಹಿಂಡೈತಕ್ಕ, ಇನ್ನು ಸ್ವಲ್ಪ ತೆಳ್ಳಗೆ ಮಾಡಬೇಕೇನೋ. ಅವ್ರು ಮೈದಾ ಸಿಟ್ಟು ಹಾಕ್ತಾರೆ ಗೊತ್ತಾ? ಹೌದಾ? ಮೈದಾ ಸಿಟ್ಟು ಹಾಕುತ್ತಾರೆ. ಬೆರೆಸ್ಬೇಕಾಯ್ತು. ನಾನು ನಾಳೆಗೆ ತಂದು ಬೆರೆಸ್ತೀನಿ. ಅದನ್ನ ಐತಲ್ಲ, ಇದಕ್ಕೊಂಚೂರು ಹಾಕಿ ಮೈದಾ ಹಿಟ್ಟು. ಅಮ್ಮ ತಗೋಬರ ಮೈದಾ ಇದಲ್ವಮ್ಮ? ಏನು ಮೈದಾ ಹಾಕ್ತಾರೋ ಹಾಕಲ್ವ? ಹಾಕ್ತಾರೆ. ನೋಡಿದ್ಯಾ? ಬೇಡ ಬಾತಾಗಿ ನೋಡಿದ್ದೀನಿ. ಬೇಡ ಬಿಡು, ಚೂರು ಬೇಡ ಬಾ. ಮೈದಾ ಇದಲ್ವಾ, ಅದೇನು ಒಳ್ಳೇದಲ್ಲ ಆರೋಗ್ಯಕ್ಕೆ. ಇವಾಗ ಮುಖಕ್ಕೆ ಫುಲ್ ಹಚ್ಚದ. ಪಾಪ ನಿನ್ನ ಫೇಸೇ ತೋರಿಸೋದು ಫಸ್ಟ್. ಫ್ರೆಂಡ್ಸ್, ಇವಾಗ ನಾನು ಹಚ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ನೋಡಿ, ಇವಾಗ ಫೇಸ್ ವಾಶ್ ಮಾಡಿಕೊಂಡು ಹಚ್ಕೋಬೇಕು. ಇವಾಗ ಹಚ್ಕೋತೀನಿ. ಫೇಸ್ ವಾಶ್ ನೀಟಾಗಿ ಫೇಸ್ ವಾಶ್ ಮಾಡಿ ಹಚ್ಕೋತೀನಿ.
ಇವಾಗ ನೋಡಿ ನೀಟಾಗಿ ನಾನೇನು ಸೋಪ್ ಹಚ್ಚಿ ಏನು ಫೇಸ್ ವಾಶ್ ಮಾಡಿಲ್ಲ, ಸುಮ್ಮನೆ ಹಾಗೆ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ ತಕ್ಷಣ ಇವಾಗ ಡ್ರೈ ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ್ಮೇಲೆ ಅಪ್ಲೈ ಮಾಡಬೇಕು. ನಮ್ಮ ಅಮ್ಮನೇ ಹಚ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮನ ಹತ್ರನೇ ಇವಾಗ ನೀಟಾಗಿ ಹಚ್ಚಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾವು ಎಷ್ಟೇ ದೊಡ್ಡ ಮಕ್ಕಳಾದ್ರೂ ತಾಯಿ ಪ್ರಕಾರ ನಾವಿನ್ನೂ ಚಿಕ್ಕವರೇ ಆಗಿರ್ತೀವಿ. ನೋಡಿ ಇವಾಗ ನಮ್ಮಮ್ಮ ಚಿಕ್ಕ ಮಕ್ಳಿಗೆ ಹಚ್ಚಿದಂಗೆ ಎಲ್ಲ ನೀಟಾಗಿ ಹಚ್ಕೊಡ್ತಾ ಇದ್ದಾರೆ. ನನಗೆ ನಿಜವಾಗೂ ಇವ್ರ ಋಣ ನಾವು ಯಾವ ಥರ ತೀರ್ಸೋದಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ನಿಜ ಖುಷಿ ಆಗುತ್ತೆ. ತಾಯಿ ಪ್ಲೇಸ್ನ ನಿಜವಾಗ್ಲೂ ಫ್ರೆಂಡ್ಸ್ ಯಾರೂ ಫುಲ್ಫಿಲ್ ಮಾಡೋಕ್ಕಾಗಲ್ಲ. ಯಾರೇ ಎಷ್ಟೇ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ತಾಯಿ ಪ್ಲೇಸ್ನ ರೀಪ್ಲೇಸ್ ಅಂತೂ ಯಾರೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಿಜವಾಗೂ. ಬಟ್ ಅದ್ರ ಬೆಲೆ ತಾಯಿ ಇಲ್ಲದೆ ಇರೋರಿಗೆ ಗೊತ್ತಿರುತ್ತೆ, ಅದರ ಬೆಲೆ ಏನು ಅಂತ ಹೇಳ್ಬಿಟ್ಟು, ತಾಯಿ ಬೆಲೆ ಏನಂತ ಹೇಳ್ಬಿಟ್ಟು. ನಿಜವಾಗೂ ನಾನೊಂದು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇ, ಬಟ್ ಯಾರಿಗೂ ತಾಯಿ ಇಲ್ಲದೆ ಇರೋ ಥರ ಯಾರಿಗೂ ಮಾಡಬೇಡ. ಯಾಕಂದರೆ ಆ ಫೀಲು ತಡ್ಕೊಳಕ್ಕಾಗಲ್ಲ. ತಾಯಿ ಇಲ್ಲದೆ ಇರೋ ಫೀಲು ಯಾರಿಗೂ ತಡ್ಕೊಳಕ್ಕಾಗಲ್ಲ. ಬಟ್ ತಾಯಿ ಥರ ಯಾರು ನೋಡ್ಕೊಳ್ಳೋದಕ್ಕೂ ಆಗಲ್ಲ. ಎಷ್ಟೇ ಜನ್ಮ ಎತ್ತಿದ್ರೂ ತಾಯಿ ಋಣ ತೀರ್ಸೋಕ್ಕೂ ಆಗಲ್ಲ ನಾವು. ಫ್ರೆಂಡ್ಸ್ ನೋಡಿ ಈ ರೀತಿ ಅಪ್ಲೈ ಮಾಡಿಕೊಟ್ಟವ್ರೆ ನಮ್ಮಮ್ಮ. ನಮ್ಮಮ್ಮಂದು ರೆಮಿಡಿ ಇದು. ಫ್ರೆಂಡ್ಸ್ ಹಾಫ್ ಆನ್ ಅವರ್ ಆದಮೇಲೆ ನೀಟಾಗಿ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಫೇಸ್ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನೋಡ್ಬೋದು ನೀವು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಫೇಸ್ ಅಂತ ಹೇಳ್ಬಿಟ್ಟು.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬಾಯ್.